ಕಳಪೆ ಬೀಜ ಕಳಪೆ ಕೀಟನಾಶಕದಿಂದ ತತ್ತರಿಸಿದ ರೈತ. ಬೆಳಗಾವಿ ಜಿಲ್ಲೆಯಲ್ಲಿ ಸೋಯಾಬೀನ್ ಬೆಳೆಗೆ ಕೀಟಬಾಧೆ ಕಾಟ. ಬೆಳೆದ ಬೆಳೆಯನ್ನ ತಾವೇ ನಾಶ ಮಾಡ್ತಿರೋ ರೈತರು. ಬೈಲಹೊಂಗಲ ಸವದತ್ತಿ ತಾಲೂಕಿನಲ್ಲೂ ಸೋಯಾಬೀನ್ ಕೀಟಬಾಧೆ. ಕಾಳು ಕಟ್ಟುವ ಸಂದರ್ಭದಲ್ಲೇ ಹೆಚ್ಚಾದ ಕೀಟಬಾಧೆ ಹಾವಳಿ. ಎಕರೆ ಸೋಯಾಬೀನ್ ಬೆಳೆಗೆ 50 ರಿಂದ 60 ಸಾವಿರ ಖರ್ಚನ್ನ ಮಾಡಿ ರೈತ ಬೆಳೆಯನ್ನ ಬೆಳೆದ. ಔಷಧಿ ಗೊಬ್ಬರ ಹಾಕಿದ್ರು ತಪ್ಪದ ಕೀಟಬಾಧೆ. ಇನ್ನೇನು ಕಾಳು ಕಟ್ಟಲ್ಲ ಎಂದು ಗೊತ್ತಾಗ್ತಾ ಇದ್ದ ಹಾಗೆ ಬೆಳೆ ನಾಶವನ್ನ ಮಾಡ್ತಿದ್ದಾರೆ ರೈತರು. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ತಾವು ಬೆಳೆದ ಬೆಳೆಯನ್ನ ತಮ್ಮ ಕೈಯಾರೆ ನಾಶಪಡಿಸ್ತಾ ಇರುವಂತಹ ರೈತರು ಕೃಷಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಉಂಟಾದಂತಹ ಈ ತರದ ಸಂಭವಗಳು. ಸಂಕಷ್ಟದಲ್ಲಿ ಸಿಲುಕಿದ ರೈತ ಏನು ಮಳೆ ಆಗಿತ್ತು ರೀ, ಎಲ್ಲ 10 ಎಕರೆ ಎಲ್ಲ ನುಕ್ಸಾನ್ ಬಂದೈತೆ ರೀ. ಏನು ಮಾಡೋದು, ನೀರೇ ಇದನ್ನ ಆಗೋದು. ಸಾಲ ತೆಗೆದು ಕಂಡಪಡಿ ಸಾಲ ಹಾಕಿದ್ದೀವಿ ರೀ, ಬೆಳೆ ನುಕ್ಸಾನ್ ಆಗೈತಿ. ಮತ್ತು ಸರ್ಕಾರ ಸಾಲೂ ಹೆಂಗೆ ಮಣ್ಣು ಮಾಡ್ವಲ್ದು, ಮತ್ತು ಇದೂ ಆಗ್ವಲ್ದು. ಇಂತ ಹಂಗೆ ಹೆಂಗೆ ಮಾಡೋದು ರೀ, ಒಟ್ಟು ಪರಿಹಾರ ಇದನ್ನು ಇಲ್ಲಾಗೈತಿ. ಇಂತ ಎಷ್ಟು ದಿನ ಆಯ್ತು ಮಳೆ ಎಲ್ಲ ಆಯ್ತು? ಮಳೆ ಆಗಲಾಯ್ತು 10 ದಿವಸ ಆಯ್ತು ರೀ. ಹೊಲ್ದಾಗ ಮೆಕ್ಕೆಜೋಳ ಐತಿ, ಗೊಂಜಾಳ ಐತ್ರಿ, ಸೋಯಾಬೀನ್ ಐತ್ರಿ, ಉದ್ದು ಐತಿ, ಮತ್ತು ಶೇಂಗಾ ಐತ್ರಿ, ಎಲ್ಲ ಸೋಯಾಬೀನ್ ಅದೆಲ್ಲ ಐತ್ರಿ. ಏನು ಇದ್ದು ಏನು ಮಾಡಿದ್ರಿ, ಒಂದು ಕೈಗೆ ಬರೋಲ್ಲ. ಬೆಳಕ್ಕೆ ಎಷ್ಟು ಖರ್ಚು ಮಾಡಿದ್ರಿ? ಬೆಳಕ್ಕೆ 1 ಲಕ್ಷ ರೂಪಾಯಿ ಸಾಲ ತೆಗೆದು ಹಾಕಿದ್ದೀವಿ ರೀ. ಎಷ್ಟು ಬರುತ್ತೆ ಇನ್ಕಮ್? 1 ಲಕ್ಷ ಹಾಕಿದ್ದೀವಿ ಅಂದ್ರೆ ಒಂದು 5 ಲಕ್ಷ ತಕ ಆಗ್ಬೋದಲ್ಲ. ಈಗ ಸರ್ಕಾರದಿಂದ ಏನಾಗಬೇಕೈತ್ರಿ? ನಮಗೆ ಸರ್ಕಾರದಿಂದ ಯಾವ್ದು ಸಾಲ ಮಣ್ಣು ಮಾಡ್ಬೇಕು, ಒಂದು ಇಲ್ಲಾದ್ರೆ ಬೆಳೆ ಪರಿಹಾರ ಯಾವ್ದು ಕೊಡಬೇಕಿಲ್ಲ. ನನ್ನ ವಂದನೆಗಳು. ಯಾಕಂದ್ರೆ ನಾ ಇದಕ್ಕೆ ಏನು ಮಾಡಬೇಕಾಗೈತಿ ಎಲ್ಲ ಮಾಡಿ ಮುಗಿಸಿದ್ದಾಗೈತೆ. ಗೊಬ್ಬರ ಇದನ್ನು ಹಾಕಬೇಕಂದ್ರೆ ಅದನ್ನು ಹಾಕಿ ಮುಗಿಸಿದ್ದಾಯ್ತು. ಎಣ್ಣೆ ಇದನ್ನು ಹೊಡಿಬೇಕಂದ್ರೆ ಕೋರೇಜನ್ನು ಹೊಡಿಬೇಕಂದ್ರೆ 3 ಸಾರಿ ಹೊಡಿಬೇಕು. ಏನು ಹೊಡಿದು ಮುಗೀತು, 10 ಸಲ ಎಣ್ಣೆ ಹೊಡೆದ್ರು ಮುಗೀತೆ. ಮುಗಿದ್ರೆ ಈ ಬೆಳೆಗೆ ಏನೈತೆ ನೋಡ್ರಿ, ಕಾಯಿ ನೋಡ್ರಿ ಇದನ್ನ ಕಾಯಿ, ಒಂದರ ಕಾಯಿ ಒಂದರ ಹುಳ. ಇವ್ರು ಎಂಥದ್ದು ಕೊಡ್ತಾರೋ, ಎಣ್ಣೆ ಎಂಥದ್ದು ಕೊಡ್ತಾರೋ, ಎಂಥ ಗೊಬ್ಬರ ಕೊಡ್ತಾರೋ, ಎಂಥದ್ದು ಕೊಡ್ತಾರೋ, ಬೀಜ ಎಂಥದ್ದು ಕೊಡ್ತಾರೋ ನಮ್ಗೆ ತಿಳಿದಂಗೆ ಆಗೈತ್ರಿ. ಬೆಳೆ ನೋಡ್ರಿ, ಸಗಣಿ ಗೊಬ್ಬರ 20 ಕೊಟ್ಟು ಟ್ರಾಕ್ಟರ್ ಹಾಕಿದ್ದೀನಿ. ಇದಕ್ಕೆ 2 ಎಕರೆಗೆ 20 ಟ್ರಾಕ್ಟರ್ ಹಾಕಿ ಬೆಳೆಸಿದ್ದೀರ. ನನ್ನ ಜೀವನ ಇದ್ರಾಗ ಏನು ಮಾಡಲೇನು ಕಳಿಸಿದೆ. ಅವ್ರು ಕೇಳಿರ ಹೋಗಿ ಎಲ್ಲರಿಗೂ ಕೊಟ್ಟೇವಂತಾರೆ. ಕೊಡ್ತೇವಂತಂದ್ರೆ ಇದು ಪರಿಹಾರದ ಕೊಡಲಿಲ್ಲ, ನಾ ಬಿಡುದಿಲ್ಲ. ರಾಜ್ಯದ ಅನ್ನದಾತನ ಪರಿಸ್ಥಿತಿಗೆ, ಇಂತಹ ಪರಿಸ್ಥಿತಿಗೆ ಯಾರು ಹೊಣೆಗಾರರು? ಅಧಿಕಾರಿಗಳಿಗೆ ಇದೊಂದು ದೊಡ್ಡ ದಂಧೆ ಆಗ್ಬಿಟ್ಟಿದೆ. ರೈತನ ಕಷ್ಟಕ್ಕೆ ಬರುವ ಬದಲು ಕಮಿಷನ್ಗೆ ಬರುವಂಥ ಅಧಿಕಾರಿಗಳು. ಬಹಳ ಓಪನ್ ಸೀಕ್ರೆಟ್ ಸತ್ಯ ಆಯಿತು. ಯಾಕೆಂದರೆ ಒಬ್ಬ ಅನ್ನದಾತ ಕಣ್ಣೀರು ಹಾಕ್ತಿದ್ದಾನೆ, ಕಷ್ಟದಲ್ಲಿದ್ದಾನೆ ಅಂದರೆ ಅದಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳಿರ್ತಾರೆ, ಕೃಷಿ ಅಧಿಕಾರಿಗಳಿರ್ತಾರೆ. ಅದು ಯಾವ ರೋಗ ತಗಲಿದೆ, ಇದಕ್ಕೆ ಪರಿಹಾರ ಏನು ಮಾಡಬೇಕು ಅನ್ನೋ ಮಾಹಿತಿಯನ್ನು ಕೊಡಬೇಕಾಗಿತ್ತು ಕೃಷಿ ಅಧಿಕಾರಿಗಳು. ಅಲ್ಲೂ ಕೂಡ ಎಡವಟ್ಟಾಗಿದೆ. ರೈತ ಇವತ್ತು ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾನೆ.